ಹೊನ್ನಾವರ ಕುಮಟಾ ಭಟ್ಕಳಗಳಲ್ಲಿ ಚತುಷ್ಪಥ ಏಕಪಥವಾಗಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿರುವುದರಿಂದ 3 ತಾಲೂಕುಗಳ ಜನತೆ 4 ವರ್ಷಗಳಿಂದ ಸರ್ಕಾರವನ್ನು ಆಗ್ರಹಿಸುತ್ತಾ ಪ್ರತಿಭಟನೆ ಮಾಡಿದರೂ ಕೆಲಸ ಆಗಿರಲಿಲ್ಲ. ಕಾಗೇರಿ ಸಂಸದರಾದ ಮೇಲೆ 3 ತಾಲೂಕುಗಳ ಸಮಸ್ಯೆ ಇರುವ ಸ್ಥಳಕ್ಕೆ ಬಂದು ಪರಿಶೀಲಿಸಿ 3 ತಿಂಗಳಿಗೆ ಕಾಮಗಾರಿ ಮುಗಿಸಿಕೊಡಬೇಕು. ಇಲ್ಲವಾದರೆ ನಿತಿನ್ ಗಡ್ಕರಿ ಅವರಿಗೆ ದೂರು ನೀಡುವುದಾಗಿ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೆ ಐಆರ್ಬಿ ಕಂಪನಿಗೆ ಎಚ್ಚರಿಕೆ ನೀಡಿ ಹೋಗಿದ್ದರು. ನಂತರ ಬಂದು ಮತ್ತೆ ಕೂಡಲೇ ಕೆಲಸ ಆರಂಭಿಸಿ ಎಂದು ಹೇಳಿ ಹೋಗಿದ್ದರು. ಆದರೀಗ ಕುಮಟಾ ಭಟ್ಕಳದಲ್ಲಿ ಕೆಲಸ ಆರಂಭ ಆಗಿಲ್ಲ. ಹೊನ್ನಾವರದಲ್ಲಿ 3 ತಿಂಗಳಿಗೆ ಕೇವಲ 25% ಕೆಲಸ ಆಗಿದೆ. ಭಟ್ಕಳದಲ್ಲಿ ಕೆಲಸ ಆಗುತ್ತಿಲ್ಲ. ಅರಣ್ಯ ಇಲಾಖೆ ಮರ ಕಡಿಯಲು ಬಿಡುತ್ತಿಲ್ಲ. ಸ್ಥಳೀಯ ಸಂಸ್ಥೆಗಳು ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡಿಕೊಡುತ್ತಿಲ್ಲ. ಯಾವ ಇಲಾಖೆಯೂ ಸಹಕರಿಸುತ್ತಿಲ್ಲ ಎಂದು ಪತ್ರಿಕೆಗಳಿಗೆ ಹೇಳಿಕೆ ನೀಡಿದ್ದಾರೆ. ಹೀಗೆ ಇಲಾಖೆಗಳ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಪರಸ್ಪರ ದೂರುವುದೇ ಕೆಲಸ ಆದರೆ ಜನ ಮತ್ತೆ ಪ್ರತಿಭಟನೆ ನಡೆಸಬೇಕು ಎಂದು ಕೇಳುತ್ತಿದ್ದಾರೆ. ಪೋಸ್ಟ್ ಆಫೀಸ್, ತಾಲೂಕಾ ಪಂಚಾಯತ್, ತಾಲೂಕಾ ಕಚೇರಿ ಮೊದಲಾದ ಇಲಾಖೆಗಳ ಸ್ಥಳ ಬಿಟ್ಟುಕೊಟ್ಟಿದ್ದಾರೆ. ಅಲ್ಲಲ್ಲಿ ಕೆಲವು ಮರಗಳು, ಅಂಗಡಿಗಳು, ಗೂಡಂಗಡಿಗಳು ಉಳಿದುಕೊಂಡಿವೆ. 3 ತಿಂಗಳಲ್ಲಿ ಮುಗಿಯಬೇಕಾದ ಕೆಲಸ ಕುಮಟಾ ಭಟ್ಕಳದಲ್ಲಿ ಆರಂಭವಾಗಿಲ್ಲ. ಹೊನ್ನಾವರದಲ್ಲಿ 25% ಆಗಿದೆ.
ಚತುಷ್ಪಥ ಕಾಮಗಾರಿಯನ್ನು ಮುಗಿಸಲು ಇರುವ ಎಲ್ಲ ಅಡ್ಡಿಗಳನ್ನು ನಿವಾರಿಸಿಕೊಡಬೇಕು. ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜಕೀಯ ದ್ವೇಷ ಏನೇ ಇರಲಿ, ಇಂತಹ ಸಣ್ಣ ಕೆಲಸಗಳಿಗೆ ರಾಜಕೀಯ ಅಡ್ಡ ಬಂದು ಅಧಿಕಾರಿಗಳು ಆಟ ಆಡಲು, ಅಪಘಾತದಿಂದ ಜನರ ಪ್ರಾಣಕ್ಕೆ ಕುತ್ತು ಬರಲು ಕಾರಣ ಆಗಬಾರದು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.